ಇವತ್ತು ಎಲ್ಲ ಹೊರಗಡೆಯಿಂದ ಯಾರೂ ಬಂದಿಲ್ಲ, ಒಂದು KSRP ಮಾತ್ರ ಬಂದಿದೆ. ನಮ್ಮದು DR ಮತ್ತು ನಮ್ಮದೆಲ್ಲ ಸಿವಿಲ್ ಸ್ಟಾಫು ಆಫೀಸರ್ಸು ಎಲ್ಲರೂ ಬಂದೋಬಸ್ತಲ್ಲಿ ಬೆಳಗ್ಗೆ 5 ಗಂಟೆಯಿಂದನೇ ಇದ್ದಾರೆ. ಹೈವೇ ಮತ್ತೆಲ್ಲ ಡಿಪೋಗಳು, ಬಸ್ ಸ್ಟ್ಯಾಂಡ್ಗಳು ಎಲ್ಲ ಕಡೆ ಕವರ್ ಮಾಡಿದ್ದೀವಿ. ರೌಂಡ್ಸಲ್ಲಿದ್ದಾರೆ. ಹೈವೇದಲ್ಲಿ ಸ್ವಲ್ಪ ಜಾಸ್ತಿ ವೆಹಿಕಲ್ಸಿನ ಮೂಮೆಂಟ್ ಮಾಡ್ತಾಯಿದ್ದೀವಿ. ನಮ್ಮಲ್ಲೇನು ಅಂಥ ಸಮಸ್ಯೆ ಇಲ್ಲ. ಮತ್ತು ನಾವು KSRTC ಆಫೀಸರ್ಸ್ ಜೊತೆ ಕಂಟಿನ್ಯೂಸ್ ಟಚ್ಚಲ್ಲಿದ್ದೀವಿ. ಎಲ್ಲ ಡಿಪೋದಲ್ಲಿ ಆಗಿರ್ಬೋದು, ಇಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಆಗಿರ್ಬೋದು. ಅವರು ಯಾರೂ ಸದ್ಯದ ತನಕ ಈಗೇನು 9 ಗಂಟೆ ಆಗ್ತಾ ಬಂತು, 8:30 ಆಯಿತು, ಇಲ್ಲಿ ತನಕನೂ ಯಾರೂ ಏನೂ ಸಮಸ್ಯೆ ಇಲ್ಲ. ಎಲ್ಲ ಬಸ್ ಮೂವ್ ಆಗಿದೆ. ಎಲ್ಲ ಸ್ಕೂಲ್ ಕಾಲೇಜ್ ಮಕ್ಕಳು ಎಲ್ಲ ಬರೋದು ಎಲ್ಲ ಮೂಮೆಂಟ್ ಇದೆ ಎಲ್ಲ ಬಸ್ ಸ್ಟ್ಯಾಂಡಲ್ಲಿ. ಬೇರೆ ಕಡೆನೂ ನಾನು ಎಲ್ಲ ತಾಲೂಕಲ್ಲಿ ಕೇಳ್ಕೊಂಡಿದ್ದೀನಿ, ಏನು ಸಮಸ್ಯೆ ಇಲ್ಲ. ಈ ನಿವೃತ್ತ ನೌಕರರು ನಾವು ಅವ್ರಿಗೆ ಯಾವ ರೀತಿ ಸ್ಟ್ರೈಕ್ ನೋಡಿ, ಯಾರೂ ಕಾನೂನು ಕೈಗೆ ತೊಗೊಳಕ್ಕಾಗಲ್ಲ. ಅವರು ಏನಿಷ್ಟು ಅವ್ರ ಬೇಡಿಕೆ ಇದೆ ಏನಿದೆ ಕಾನೂನು ಪ್ರಕಾರ ಮಾಡ್ಕೋಬೇಕು. ಕಲ್ಲು ಹೊಡಿತೀನಿ ಅದರಿಂದ ಹೊಡೆದ್ರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೀವಿ ಅಷ್ಟೇ. ಯಾರೂ ಕಾನೂನು ಕೈಗೆ ತೊಗೊಳಕ್ಕಾಗಲ್ಲ. ಕಲ್ಲು ಹೊಡೆದ್ರೆ ಪಬ್ಲಿಕ್ ಪ್ರಾಪರ್ಟಿ ಡ್ಯಾಮೇಜ್ ಆಗುತ್ತೆ, ಜನರಿಗೆ ತೊಂದರೆ ಆಗುತ್ತೆ. ಆ ಥರ ಎಲ್ಲ ಯಾರೂ ಮಾಡೋಂಗಿಲ್ಲ. ಅವ್ರದ್ದೇನಿದೆ ಅದನ್ನು ಅವರು ಶಾಂತಿಯುತವಾಗಿ ಸರ್ಕಾರ ಗಮನಕ್ಕೆ ತರಲಿ. ಅಲ್ಲಿ ಡಿಸಿಷನ್ ಏನಾಗ್ತದೆ ಅದ್ರ ಪ್ರಕಾರ ಆಗ್ತದೆ. ಬಟ್